ಸೆಕ್ರೆಟರಿ ನೇಮಕ ಆದ್ಮೇಲೆ ಮೊದಲ ಬಾರಿಗೆ ನನ್ನ ಬೆಂಗಳೂರಿಗೆ ಬರ್ತಾ ಇದ್ದೆ. ಬೆಂಗಳೂರಿಗೆ ಬಂದಿದ್ದೆ. ಅದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳಿ ಅದರ ಜೊತೆಲಿ ಅವರ ಆಶೀರ್ವಾದ ತಗೊಳ್ಳಕ್ಕೆ ನಿನ್ನೆ ಸಿಎಂ ಅವರಿಗೆ ಭೇಟಿ ಆದೆ, ಇವತ್ತು ಡೆಪ್ಟಿ ಸಿಎಂ ಅವರಿಗೆ ಭೇಟಿ ಆದೆ. ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ನಡೆದಿರೋ ಡೆವಲಪ್ಮೆಂಟ್ಸ್, ವರ್ಕ್ ಬಿಲ್, ಆ ಇಶ್ಯೂಸ್ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ನಾಳ್ದ 2 ದಿವಸ ಅಹಮದಾಬಾದ್ ಅಲ್ಲಿ ಸೆಷನ್ ಇದೆ, ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡಿದ್ದೀವಿ. ವಿಚಾರದಲ್ಲಿ ತಾವು ಸಾಕಷ್ಟು ವಿರೋಧ ಮಾಡಿದ್ರಿ. ಯಾವ್ದು ವಿರೋಧ ಮಾಡಿದ್ರೆ ಅದು ಕೂಡ ಪಾಸ್ ಆಗಿದೆ. ಇವಾಗ ನೆಕ್ಸ್ಟ್ ಏನ್ ಸರ್? ನೋಡಿ, ನಂಬರ್ಸ್ ಅವ್ರ ಹತ್ರ ಇದೆ, ಸರ್ಕಾರ ಹತ್ರ ನಂಬರ್ಸ್ ಇದೆ, ಲೋಕಸಭಾದಲ್ಲಿ ರಾಜ್ಯಸಭಾದಲ್ಲಿ. ಬಟ್ ನಾವು ನಮ್ದೇನ್ ಅಪೋಸಿಷನ್ ಇಂಡಿಯಾ ಅಲಯನ್ಸ್ ಸ್ಟ್ರೆಂತ್ ಇತ್ತು, ಅದಕ್ಕಿಂತ ಜಾಸ್ತಿ ನಮಗೆ ಅಂದ್ರೆ ಬಿಲ್ ವಿರೋಧ ಅದಕ್ಕಿಂತ ಜಾಸ್ತಿ ಜನರು ವೋಟ್ ಮಾಡಿದ್ರು ಲೋಕಸಭಾದಲ್ಲಿ ಮತ್ತು ರಾಜ್ಯಸಭಾದಲ್ಲಿ ಕೂಡ. ಕಾಂಗ್ರೆಸ್ ಪಾರ್ಟಿ ಕ್ಲಿಯರ್ ಸ್ಟ್ಯಾಂಡ್ ಆಗಿ ತಗೊಂಡಿದ್ರು. ಈ ಬಿಲ್ ಅಲ್ಲಿ ಸಾಕಷ್ಟು ಅನೋಮಲೀಸ್ ಇದೆ, ಲಕ್ಯುನಾಸ್ ಇದೆ. ಆಮೇಲೆ ಇದು ಒಂದು ಕಮ್ಯುನಿಟಿಗೆ ಟಾರ್ಗೆಟ್ ಮಾಡುವಂತ ಒಂದು ಬಿಲ್ ಅಂದ್ಬಿಟ್ಟು ಒಂದು ಸ್ಟ್ಯಾಂಡ್ ತಗೊಂಡು ಬಹಳ ಕ್ಲಿಯರ್ ಆಗಿ ಮಾತಾಡಿದೀವಿ ಲೋಕಸಭಾ ರಾಜ್ಯಸಭಾದಲ್ಲಿ. ಅದ್ರ ಜೊತೆಯಲ್ಲಿ ಎಲ್ಲಾ ಅಪೋಸಿಷನ್ ಪಾರ್ಟೀಸ್ ಅಪೋಸ್ ಮಾಡಿದ್ದಾರೆ. ನಂಬರ್ಸ್ ಅವ್ರ ಹತ್ರ ಇತ್ತು, ಅವ್ರು ಪಾಸ್ ಮಾಡಿದ್ದಾರೆ. ಇವಾಗ ಯಾರ್ಯಾರಿಗೆ ಅದಕ್ಕೆ ಇನ್ನ ಅಪೋಸ್ ಮಾಡಬೇಕಂದ್ರೆ ಅವರು ಲೀಗಲ್ ರಿಕೋರ್ಸ್ ತಗೋಬೇಕಾಗುತ್ತೆ. ಈಗ ಭಾರತೀಯ ಜನತಾ ಪಾರ್ಟಿ ಅವರು ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಸರ್ಕಾರ ಇದೆ ಅಲ್ಲಲ್ಲಿ ಅವ್ರು ವಿರೋಧ ಮಾಡಿ ಗ್ಯಾರಂಟೀಸ್ ವಿರುದ್ಧನೂ ವಿರೋಧ ಮಾಡ್ತಾರೆ. ಮತ್ತೆ ಬೇರೆ ಸ್ಟೇಟ್ಸ್ ಅಲ್ಲಿ ಎಲ್ಲೆಲ್ಲಿ ಎಲೆಕ್ಷನ್ ಆಗುತ್ತೆ ಅವ್ರ ಮ್ಯಾನಿಫೆಸ್ಟೋಲ್ಲಿ ಗ್ಯಾರಂಟೀಸ್ ಅನೌನ್ಸ್ ಮಾಡ್ತಾರೆ. ಅವ್ರು ಡಬಲ್ ಸ್ಪೀಕ್. ಅವರು ನೀವು ಈ ಕರ್ನಾಟಕದಲ್ಲಿ ನಾವು ಗ್ಯಾರಂಟೀಸ್ ಮೇಲೆ ನಾವು ಗೆದ್ದು ಬಂದ ಮೇಲೆ ನೀವು ನೋಡಿ, ಅದಾದ್ಮೇಲೆ ಎಲ್ಲೆಲ್ಲ ಎಲೆಕ್ಷನ್ ಆಗಿದೆ. ತೆಲಂಗಾಣದಲ್ಲಿ ಅವ್ರು ಗ್ಯಾರಂಟಿ ಅನೌನ್ಸ್ ಮಾಡಿದ್ರು, ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನಲ್ಲಿ ಅವ್ರು ಅನೌನ್ಸ್ ಮಾಡಿದ್ರು, ಡೆಲ್ಲಿ, ಮಹಾರಾಷ್ಟ್ರ, ಹರಿಯಾಣದಲ್ಲಿ ಅನೌನ್ಸ್ ಮಾಡಿದ್ರು. ಸೊ ಅದಕ್ಕೆ ಇಲ್ಲಿ ಅವರು ಗ್ಯಾರಂಟೀಸ್ ಬಗ್ಗೆ ವಿರೋಧ ಮಾಡ್ತಾ ಇದ್ರೆ ಅಲ್ಲಿ ಯಾಕೆ ಅವರು ಅವ್ರ ಮ್ಯಾನಿಫೆಸ್ಟೋ ಅಲ್ಲಿ ಮತ್ತೆ ಎಲೆಕ್ಷನ್ ನೆರೇಟಿವ್ ಅಲ್ಲಿ ಅನೌನ್ಸ್ ಮಾಡ್ತಾ ಇದಾರೆ ಅಂದ್ರೆ ತಾವು ಕೇಳ್ಬೇಕು ಅವರಿಗೆ. ಅದೇ ಇವಾಗ 2013 ಮತ್ತೆ 2018 ಮಧ್ಯದಲ್ಲಿ ನಮಗೇನ್ ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇದ್ದ ಸರ್ಕಾರದಲ್ಲಿ ನಾವು ಭಾಗ್ಯಗಳು ಕೊಟ್ಟಿದಾಗ ಆ ಭಾಗ್ಯಗಳು ಕೂಡ ಅಧ್ಯಯನ ಮಾಡಕ್ಕೆ, ರಿಸರ್ಚ್ ಮಾಡಕ್ಕೆ ಸುಮಾರು ಸ್ಟೇಟ್ಸ್ ಇಂದ ಬಂದಿದ್ರು. ಬಿಹಾರ್ ಇಂದ ಬಂದಿದ್ರು, ಜಾರ್ಖಂಡ್ ಇಂದ ಬಂದಿದ್ರು, ಹರಿಯಾಣ ಮತ್ತೆ ಪಂಜಾಬ್ ಇಂದ ಬಂದಿದ್ರು. ಈ ಒಳ್ಳೆ ಸ್ಕೀಮ್ಸ್ ಬಂದಾಗ, ಬಡ ಜನರಿಗೆ ಸಹಾಯ ಮಾಡುವಂತ ಸ್ಕೀಮ್ಸ್ ಎಲ್ಲ ಬಂದಾಗ ಆ ರಿಸರ್ಚ್ ಮಾಡ್ತಾರೆ. ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಅದ್ರ ಮೇಲೆ PhDs ಮಾಡಿದ್ದಾರೆ. ರಿಸರ್ಚ್ ಮಾಡಿ PhD ಟಾಪಿಕ್ ಆಗಿತ್ತು ಕರ್ನಾಟಕ ಭಾಗ್ಯ ಮತ್ತೆ ಈ ಗ್ಯಾರಂಟೀಸ್ ಬಗ್ಗೆ ಟಾಪಿಕ್ ಅದನ್ನು ತಗೊಂಡು ರಿಸರ್ಚ್ ಎಲ್ಲ ಮಾಡಿದ್ದಾರೆ. ಒಳ್ಳೆ ಸ್ಕೀಮ್ಸ್ ಬಂದಾಗ ಅದು ಮಾಡಲೇಬೇಕಾಗುತ್ತೆ. ಬಟ್ ಭಾರತೀಯ ಜನತಾ ಪಾರ್ಟಿ ಒಂದ್ ಸ್ಟೇಟ್ ಅಲ್ಲಿ ಅಪೋಸ್ ಮಾಡೋದು, ಇನ್ನೊಂದು ಸ್ಟೇಟ್ ಅಲ್ಲಿ ಅವರೇ ಅನೌನ್ಸ್ ಮಾಡ್ಕೊಳ್ಳೋದು, ಅದು ನೀವು ಸ್ವಲ್ಪ ಅವ್ರಿಗೆ ಎಕ್ಸ್ಪೋಸ್ ಮಾಡಬೇಕು. ಈಗ ನೋಡಿ, ನಮ್ಮ ಪಾರ್ಟಿ ಆಲ್ ಇಂಡಿಯಾ ಪಾರ್ಟಿ, ಹಳೆ ಪಾರ್ಟಿ, ನ್ಯಾಷನಲ್ ಪಾರ್ಟಿ. ನಮ್ಮಲ್ಲಿ ಸಾಕಷ್ಟು ಡಿಸಿಷನ್ಸ್, ಸ್ಟೇಟ್ ಲೆವೆಲ್ ಆಗುತ್ತೆ. ಆಮೇಲೆ ನಾಯಕತ್ವದ ಡಿಸಿಷನ್ ಹೈಕಮಾಂಡ್ ಅವ್ರು ತಗೊಂತಾರೆ. ಅದು ಯಾವಾಗೂ ಏನು ಅಪ್ರೋಪ್ರಿಯೇಟ್ ಟೈಮ್ ಬಂದಾಗ ಅವ್ರು ಡಿಸಿಷನ್ಸ್ ತಗೊಂತಾರೆ. ಸದ್ಯಕ್ಕೆ ಅವ್ರ ಕಡೆಯಿಂದ ಏನು ಮೆಸೇಜು ಡಿಸಿಷನ್ ಇಲ್ಲ. ಅಲ್ಲ, ಇವಾಗ ಅವ್ರು ಹೇಳಿದಾಗನೇ ನಮಗೆ ಗೊತ್ತಾಗೋದು ಏನ್ ಡಿಸಿಷನ್ ಆಗಿದೆ ಅಂತ. ಅವ್ರು ಇನ್ನ ಏನ್ ಹೇಳಿಲ್ಲ, ಹೇಳಿದಾಗ ತಮಗೆಲ್ಲರಿಗೂ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.